ಇಡೀದಾದಂಥ ದೀದಿ ತನ್ನದೇ ಆದಂಥ ಒಂದು ರಾಜ್ಯದಲ್ಲಿ ಅದನ್ನು ನೀವು ಸ್ವೇಚ್ಛೆ ಅಂತಿರೋ, ಅವರಿಗೆ ಬಂದ ಹಾಗೆ ವ್ಯವಹಾರ ಮಾಡುವಂಥ ಒಂದು ಅಧಿಕಾರದ ದುರುಪಯೋಗ ಅಂತಿರೋ ಅಥವಾ ಗೂಂಡಾಗಿರಿ ಅಂತಿರೋ, ಏನಾದರೂ ಹೇಳಿ, ಕೋರ್ಟ್ ಹಾಲಿಗೆನೆ ಮಮತಾ ಬ್ಯಾನರ್ಜಿಯವರ TMC ಕಾರ್ಯಕರ್ತರು ಅನ್ನುವಂಥವರು ಇಡೀದಾಗಿ ಮುಷ್ಟಿ ಯುದ್ಧಕ್ಕೆ ದಾಂಧಲೆ ನಡೆಸಿದ್ರು, ಗೂಂಡಾಗಿರಿ ಮಾಡಿದ್ರು. ಆ ಗೂಂಡಾಗಿರಿ ದಾಂಧಲೆಯ ಅಬ್ಬರ ಹೇಗಿತ್ತು ಅಂತಂದ್ರೆ, ಜಡ್ಜ್ ಅವರು ತರಾತುರಿಯಲ್ಲಿ ಜನವರಿ 14ಕ್ಕೆ ಕೇಸನ್ನ ಮುಂದೂಡಿ ಅವರು ತನ್ನ ಕುರ್ಚಿಯನ್ನ ಖಾಲಿ ಮಾಡಿ ಒಂದು ಅರ್ಥದಲ್ಲಿ ಅಲ್ಲಿಂದ ಧಾವಿಸಿದ್ರು. ಈ ಕೋಲ್ ಹಗರಣದ ಸ್ಕ್ಯಾಮ್ ಏನಿದೆ ಅದರ ದುಡ್ಡು ಅಮಿತ್ ಶಾ ಅವ್ರಿಗೆ ಹೋಗಿದೆ, ನನ್ನ ಹತ್ರ ಪೆನ್ ಡ್ರೈವ್ ಸಾಕ್ಷಿ ಇದೆ ಅಂತ ಗುಡುಗಿದ್ದಾರೆ. ಅದಕ್ಕೆ ತಕ್ಷಣ ಬಿಜೆಪಿ, ಎಸ್, ನಿಮ್ಮ ಹತ್ರ ಸಾಕ್ಷಿ ಇದ್ರೆ 72 ಗಂಟೆ ಗಡುವು, ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ಇಡಿ ವರ್ಸಸ್ ಮಮತಾ ಬ್ಯಾನರ್ಜಿ ಅಂಡ್ ಪೊಲೀಸ್ ಆಫೀಸರ್ಸ್, ಈ ಗಲಾಟೆ ಕೊನೆಗೂ ಎಲ್ಲಿವರೆಗೆ ಬಂದು ನಿಂತಿದೆ? ಈ ಪ್ರಶ್ನೆ ಈಗ ಎಲ್ಲರಿಗೂ ಕಾಡ್ತಾ ಇರುವಂಥ ಸಂದರ್ಭ. ಕೋಲ್ ಕೊಟ್ಟು ಪೆಟ್ಟು ತಿಂದ್ರ ಮಮತಾ ಬ್ಯಾನರ್ಜಿ, ದಾರಿಯಲ್ಲಿ ಹೋಗುವ ಮಾರಿಯನ್ನ ಮನೆಗೆ ಎಳ್ಕೊಂಡ್ರ, ತನ್ನ ಮೇಲೆ ತನ್ನದೇ ಆದಂಥ ರೀತಿಯಲ್ಲಿ ಪಶ್ಚಿಮ ಬಂಗಾಳದ ಅನಭಿಷಿಕ್ತ ಒಂದು ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ಅಂತ ಸಂದೇಹ ಬರುವ ಮಟ್ಟಕ್ಕೆ ಸಂವಿಧಾನವನ್ನ ಮತ್ತು ಪ್ರಜಾಸತ್ತಾತ್ಮಕವಾದಂಥ ಎಲ್ಲ ಗಡಿಗಳನ್ನು ಮೀರುವ ಮತ್ತು ಗಡಿಗಳನ್ನ ಹಾಕುವ ಮಟ್ಟಕ್ಕೆ ತನ್ನ ಅಧಿಕಾರವನ್ನ ಪ್ರಯೋಗಿಸ್ತಾ ಇರುವಂಥ ದೀದಿ ಕೊನೆಗೂ ಐಪ್ಯಾಕ್ ಮೇಲೆ ಆದಂಥ ಕೋಲ್ ಹಗರಣ ಮತ್ತು ಮನಿ ಲಾಂಡ್ರಿಂಗ್ ಸ್ಪಷ್ಟ ಸಾಕ್ಷಿ ಮತ್ತು ಕಾನೂನಾತ್ಮಕವಾಗಿ ದಾಳಿ ಮಾಡಿದಂಥ ಇಡಿಯ ಮೇಲೆ ಪ್ರತಿದಾಳಿಯನ್ನ ಪೊಲೀಸ್ ಇಡೀ ತಂಡದೊಟ್ಟಿಗೆ ಹೋಗಿ ಮಾಡಿದ್ದಲ್ಲದೆ ಹಸಿರು ಫೈಲು, ಪೆನ್ ಡ್ರೈವು, ಹಾರ್ಡ್ ಡಿಸ್ಕು, ಫೈಲ್ಸು, ಫೋನು ಎಲ್ಲ ಸೂಕ್ಷ್ಮ ದಾಖಲೆಗಳನ್ನು ವಶಪಡಿಸಿಕೊಂಡು ದಾಖಲಾರ್ಹವಾಗಿ ಮಾಧ್ಯಮದ ಎದುರು ಫೈಲನ್ನು ಎದೆಗೆ ಹೌಚಿಕೊಂಡು ರಾಜರೋಷವಾಗಿ ಬಂದದ್ದನ್ನು ಇಡಿ ಈಗ ಹೈಕೋರ್ಟಲ್ಲಿ ಪ್ರಶ್ನಿಸಿದ್ದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನೇ ಇಟ್ಟಿದೆ. ಹಾಗಾದರೆ ಇಡೀದಾದಂಥ ದೀದಿ ತನ್ನದೇ ಆದಂಥ ಒಂದು ರಾಜ್ಯದಲ್ಲಿ ಅದನ್ನು ನೀವು ಸ್ವೇಚ್ಛೆ ಅಂತಿರೋ, ಅವರಿಗೆ ಬಂದ ಹಾಗೆ ವ್ಯವಹಾರ ಮಾಡುವಂಥ ಒಂದು ಅಧಿಕಾರದ ದುರುಪಯೋಗ ಅಂತಿರೋ ಅಥವಾ ಗೂಂಡಾಗಿರಿ ಅಂತಿರೋ, ಏನಾದರೂ ಹೇಳಿ, ಆ ಎಲ್ಲ ರೀತಿಯ ವರ್ತನೆಯ ಮೂಲಕ ತನ್ನ ರಾಜ್ಯವನ್ನ, ತನ್ನ ಅಧಿಕಾರವನ್ನ, ತನ್ನ ಭವಿಷ್ಯದಲ್ಲಿ ಎದುರಿಸಬಹುದಾದ ಚುನಾವಣೆಯನ್ನ ತನ್ನದೇ ಆದ ರೀತಿಯಲ್ಲಿ ತಾನು ಮುನ್ನುಗ್ಗಿ ಹೊಡೆತೇನೆ ಅನ್ನುವಂಥ ಆ ಧೀಮಂತಿಕೆಯೋ ಅಥವಾ ದಡ್ಡತನವೋ ಮೊಂಡುತನವೋ ಹಿಂದೆ ನಾವು ಪ್ರಜಾಪ್ರಭುತ್ವದ ಪೂರ್ವದಲ್ಲಿ ರಾಜಸತ್ತೆಯಲ್ಲೆಲ್ಲ ನೋಡ್ತಿದ್ದೇವಲ್ಲ, ಆನೆ ನಡೆದದ್ದೇ ದಾರಿ ಅನ್ನುವ ರೀತಿಯಲ್ಲಿ, ಆ ರೀತಿಯಲ್ಲಿ ಅಧಿಕಾರ ಮಾಡ್ತಾ ಇದ್ದಂಥ ಮಮತಾ ಬ್ಯಾನರ್ಜಿಯವರು ಕೊನೆಗೂ ತನ್ನ ಜುಟ್ಟನ್ನ ಅಮಿತ್ ಶಾ ಮತ್ತು ಮೋದಿಯವರ ಕೈಯಲ್ಲಿ ಇಟ್ರೆ ಕೇಜ್ರಿವಾಲ್ಗಾದ ಗತಿಯೇ ಇವರಿಗೂ ಆಗುವ ಸಾಧ್ಯತೆ ಇದೆಯೇ? ಯಾಕೆಂತಂದ್ರೆ ಪ್ರಕರಣ ಎರಡೂ ಒಂದೇ ರೀತಿ ಕಾಣ್ತಾ ಇದೆ. ಇಡಿ ಯಾವ ರೀತಿ ಮೂವ್ ಮಾಡಿದೆ, ಇಡಿ ಯಾವ ರೀತಿ ಮಮತಾ ಬ್ಯಾನರ್ಜಿ ಅವರ ಮೇಲೆ ಬಲೆಯನ್ನ ಬೀಸಿದೆ, ಅವರು ಹಾಕಿದಂಥ ಉರುಳು ಇವರಿಗೆ ಕೊರಳನ್ನ ಅನಿವಾರ್ಯವಾಗಿ ಕೊಡಬೇಕಾಗತ್ತಾ, ಏನಾಗಿದೆ, ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ನನ್ನ ಚಾನಲ್ ಅನ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಲ್ಲಿ.
ಮೊದಲನೇದಾಗಿ ನಿಮಗೆ ಗೊತ್ತಿದೆ ಏನೇನು ಪ್ರಕರಣ ಆಯಿತು, ಅದರ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಮಗ್ರವಾಗಿ ವಿವರಿಸಿದೆವು. ಇಡಿ 2020ರಿಂದ ಇಲ್ಲಿಯವರೆಗೆ ಪಶ್ಚಿಮ ಬಂಗಾಳ ಅಷ್ಟೇ ಅಲ್ಲ, ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಗೋವಾದವರೆಗೂ ವಿಸ್ತರಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆಯಲ್ಲಿ ಅಲ್ಲಿಯ ಚುನಾವಣೆಗೂ ಸ್ಪರ್ಧಿಸಿದಂತ ಹೊತ್ತು ಕೇಜ್ರಿವಾಲ್ ಇದೇ ಕಥೆಯನ್ನ ಮಾಡಿಕೊಂಡ್ರು. ದೆಹಲಿಯ ಲಿಕ್ಕರ್ ಸ್ಕ್ಯಾಮ್ ಅನ್ನ ಹುಡುಕ್ತಾ ಹೋದಂತ ಇಡಿಗೆ ಹವಾಲಾ ಮೂಲಕ ಕೇಜ್ರಿವಾಲ್ ಕೋಟಿಗಳನ್ನ ಗೋವಾ ಚುನಾವಣೆಗೆ ರವಾನಿಸಿದ್ದು ಸಂಪೂರ್ಣ ದಾಖಲೆ ಸಿಕ್ಕ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ ಕೊನೆಗೆ ಜೈಲ್ಗೆ ಹೋಗ್ಬೇಕಾಯ್ತು, ಅಧಿಕಾರವನ್ನ ಕಳ್ಕೋಬೇಕಾಯ್ತು. ಸೇಮ್ ಟು ಸೇಮ್ ನಕಲು ಪ್ರತಿಯ ಹಾಗೆ ಈ ಪ್ರಕರಣವು ಅದೇ ರೀತಿ ಟಿಎಂಸಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತದೆ ಗೋವಾದಲ್ಲಿ. ಇದೇ ಐಪ್ಯಾಕ್ ಸಂಸ್ಥೆ ಸ್ಟ್ರಾಟಜಿಯನ್ನ ಮಾಡ್ತದೆ. ಅಲ್ಲಿ ಈ ಚುನಾವಣೆಗೋಸ್ಕರ ಕೋಟಿ ಅದರಲ್ಲೂ 20 ಕೋಟಿ ಈಗ ಲೆಕ್ಕಕ್ಕೆ ಸಿಕ್ಕಿದೆ. 20 ಕೋಟಿ ಹಣವನ್ನ ಮನಿ ಲಾಂಡ್ರಿಂಗ್ ಮೂಲಕ, ಹವಾಲದ ಮೂಲಕ, ಅದು ಯಾರ್ಯಾರು ಅನ್ನೋದನ್ನ ಸಂಪೂರ್ಣವಾಗಿ ಇಡಿ ಕಲೆ ಹಾಕಿದೆ. ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಾರ್ಯಾರ ಮೂಲಕ ಹಣ ವಿಲೇವಾರಿ ಆಗಿದೆ, ಎಲ್ಲವನ್ನ ಸಾಕ್ಷ್ಯಗಳನ್ನ ಒದಗಿಸಿಕೊಂಡು ಕಾನೂನು ಪ್ರಕಾರ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಐಪ್ಯಾಕ್ ಸಂಸ್ಥೆ ಪ್ರಧಾನವಾಗಿ ಕೆಲಸ ಮಾಡಿದೆ, ಭಾಗಿಯಾಗಿದೆ ಅನ್ನುವ ಎಲ್ಲ ವಾಟ್ಸಪ್ ಚಾಟ್ ಸಮೇತ ಕಲೆ ಹಾಕಿದಂತ ಇಡಿ ರೈಡ್ ಮಾಡಿದೆ. ರೈಡ್ ಮಾಡಿದಾಗ ಏನಾಯ್ತು, ಸ್ವತಃ ಮುಖ್ಯಮಂತ್ರಿ ಮತ್ತು ಡಿಜಿಪಿ, ಕಮಿಷನರ್, ಮುಖ್ಯ ಸಚಿವರ ಸಮೇತ ಐಪ್ಯಾಕ್ ಸಂಸ್ಥೆಗೆ ಇಡಿ ಅಲ್ಲಿಯ ಎಲ್ಲ ದಾಖಲೆಗಳನ್ನ ಪರಿಶೀಲಿಸ್ತಾ ಇರೋ ಹೊತ್ತಿಗೆ ಸ್ವತಃ ಮುಖ್ಯಮಂತ್ರಿಯೇ ಪ್ರತಿದಾಳಿಯನ್ನ ಮಾಡಿದ್ರು. ಮಾಧ್ಯಮದವರನ್ನ ತಳ್ಳಿ ಮುನ್ನುಗ್ಗಿದ್ರು. ಅಲ್ಲಿ ಹೋಗಿ ಸೂಕ್ಷ್ಮ ದಾಖಲೆಗಳು, ಫೈಲ್ಗಳು, ಪೆನ್ ಡ್ರೈವ್, ಹಾರ್ಡ್ ಡಿಸ್ಕು ಎಲ್ಲವನ್ನ, ಲ್ಯಾಪ್ಟಾಪ್ ಸಮೇತ ಎಲ್ಲವನ್ನ ವಶಪಡಿಸಿಕೊಂಡು, ಕಿತ್ತುಕೊಂಡು, ಕದ್ದುಕೊಂಡು ಹೋದ್ರು. ಸಾಂವಿಧಾನಿಕ ಒಂದು ಸಂಸ್ಥೆಯ ನ್ಯಾಯಬದ್ಧವಾದಂಥ, ಕಾನೂನಾತ್ಮಕವಾದ ಮತ್ತು ಸಾಂವಿಧಾನಿಕವಾದಂಥ ಹಕ್ಕು ಬಾಧ್ಯತೆಗಳ ಚೌಕಟ್ಟಿನ ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ದದ್ದಕ್ಕೆ ಅಡೆತಡೆ ಮಾಡಿದ್ರು. ಸೂಕ್ಷ್ಮ ದಾಖಲೆಗಳನ್ನು ಕದ್ದೊಯ್ದ್ರು. ಆಮೇಲೆ ನಮ್ಮ ಸಾಂವಿಧಾನಿಕ ಅಧಿಕಾರದ ಮೇಲೆ ಬರ್ಬರವಾಗಿ ಇವರು ದಾಳಿ ಮಾಡಿದ್ರು. ಬಹುಶಃ 78 ವರ್ಷದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ನೆಲದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯೊಬ್ಬರು ಇಡಿ ಅಂತ ಕೇಂದ್ರ ತನಿಖಾ ದಳದಂತ ಸಾಂವಿಧಾನಿಕ ಸಂಸ್ಥೆಯ ಸಾಂವಿಧಾನಿಕವಾದಂಥ ಹಕ್ಕು ಬಾಧ್ಯತೆಗಳ ನ್ಯಾಯಬದ್ಧವಾದಂಥ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದಷ್ಟೇ ಅಲ್ಲ, ಸಾಕ್ಷ್ಯ ನಾಶ ಮತ್ತು ಸಾಕ್ಷ್ಯವನ್ನ ಕದ್ದೊಯ್ದದ್ದು. ಇದು ಈಗ ಇಡಿ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಮತ್ತು ಅದರ ಆಚೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿದೆ. ಹಾಗಾದ್ರೆ ಕೋಲ್ಕತ್ತಾ ಹೈಕೋರ್ಟ್ನಲ್ಲೇ ಇದನ್ನ ಯಾಕೆ ಮಾಡಿಲ್ಲ ಇಡಿ ಅಂತಂದ್ರೆ, ಮೊದಲು ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ಆಮೇಲೆ ಪಶ್ಚಿಮ ಬಂಗಾಳದ ಡಿಜಿಪಿ, ಆಮೇಲೆ ಕಮಿಷನರ್ ಹಾಗೂ ಮುಖ್ಯ ಸಚಿವರು 4 ಜನರ ಮೇಲೆ ಮೊಕದ್ದಮೆಯನ್ನ ಹೂಡಿತು. ಅದರ ವಿಚಾರಣೆಗೆ ಬಂದ ದಿನ ಕೋರ್ಟ್ ಹಾಲಿಗೆನೆ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಕಾರ್ಯಕರ್ತರು ಅನ್ನುವಂಥವರು ಇಡೀಯದಾಗಿ ಮುಷ್ಟಿ ಯುದ್ಧಕ್ಕೆ ದಾಂಧಲೆ ನಡೆಸಿದ್ರು, ಗೂಂಡಾಗಿರಿ ಮಾಡಿದ್ರು. ಆ ಗೂಂಡಾಗಿರಿ ದಾಂಧಲೆಯ ಅಬ್ಬರ ಹೇಗಿತ್ತು ಅಂತಂದ್ರೆ, ಜಡ್ಜ್ ಅವರು ತರಾತುರಿಯಲ್ಲಿ ಜನವರಿ 14ಕ್ಕೆ ಕೇಸನ್ನ ಮುಂದೂಡಿ ಅವರು ತನ್ನ ಕುರ್ಚಿಯನ್ನ ಖಾಲಿ ಮಾಡಿ ಒಂದು ಅರ್ಥದಲ್ಲಿ ಅಲ್ಲಿಂದ ಧಾವಿಸಿದ್ರು. ಅದನ್ನೇ ಈಗ ಇಡಿ ತನ್ನ ಸುಪ್ರೀಂ ಕೋರ್ಟ್ ನಡೆಗೆ ನೆಲೆಯಾಗಿ ಒದಗಿಸಿಕೊಂಡಿದೆ. ಕೋಲ್ಕತ್ತಾ ಹೈಕೋರ್ಟಿನ ಮೇಲೆ, ಅಲ್ಲಿಯ ವಾತಾವರಣದ ಮೇಲೆ, ಅಲ್ಲಿಯ ಪರಿಸರದ ಮೇಲೆ ನಮಗೆ ನಂಬಿಕೆಗಳಿಲ್ಲ, ಅಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಯಾವ ಭರವಸೆಯೂ ಇಲ್ಲ. ಆದ್ರಿಂದಲೇ ಇಲ್ಲಿ 20 ಕೋಟಿ ಹವಾಲಾದ ಮೂಲಕ
ಹೇಗೆ ವಿಲೇವಾರಿ ಆಗಿದೆ ಅನ್ನೋದು ಸಂಪೂರ್ಣ ನಮ್ಮ ಹತ್ರ ದಾಖಲೆ ಇದೆ. ಆ ದಾಖಲೆಯನ್ನ ಇಟ್ಕೊಂಡೇ ನಾವು ದಾಳಿಯನ್ನ ಮಾಡಿದ್ದು. ಆದ್ರಿಂದ ನಮಗೆ ತಕ್ಷಣಕ್ಕೆ CBI ಎಂಟ್ರಿ ಆಗಬೇಕು, CBI ತನಿಖೆ ಆಗಬೇಕು, ಮತ್ತೆ ಇದಕ್ಕೆ ಸಮಯವೂ ಕೊಡಬಾರದು. ಯಾಕೆಂತಂದ್ರೆ ಅವರು ಸಾಕ್ಷ್ಯವನ್ನ ಹೊತ್ತೊಯ್ದಿದ್ದಾರೆ, ಕದ್ದೊಯ್ದಿದ್ದಾರೆ. ಸಾಕ್ಷ್ಯ ನಾಶ ಈಗಾಗಲೇ ಆಗಿರುವ ಸಾಧ್ಯತೆ ಇದೆ. ಇನ್ನೂ ವಿಳಂಬ ಆದರೆ ಸಂಪೂರ್ಣವಾಗಿ ಇದು ನಮ್ಮ ತನಿಖೆಯ ದಾರಿ ತಪ್ಪುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರಿಂದ ತಕ್ಷಣ ನಮಗೆ CBI ಎಂಟ್ರಿ ಆಗಬೇಕು, ಮತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಡಬೇಕು ಅಂತ ಹೇಳಿ ಇಡಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಅಲ್ಲಿ ಯಥಾ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ವಕೀಲರಾಗಿ ಹಾಜರಾಗ್ತಾರೆ. ದೇಶದ್ರೋಹಿಗಳಿಗೂ ಅವರೇ, ದೇಶಕ್ಕೆ ಮತ್ತು ನಮ್ಮ ಸಂವಿಧಾನದ ಒಂದು ಏನೋ ದೇಗುಲ ಅಂತ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ದೇಗುಲ ಅನ್ನುವಂಥ ಒಂದು ನಮ್ಮ ಏನು ನಂಬಿಕೆ ಇದೆ, ಅಂಥ ಒಂದು ಸಾಂವಿಧಾನಿಕವಾದಂಥ ಕಟ್ಟಡಗಳಿಗೆ ಬಾಂಬ್ ಹಾಕಿದವರಿಗೂ ಕೂಡ, ಸಂಸತ್ ಭವನಕ್ಕೆ ಬಾಂಬ್ ಹಾಕಿದವರು ಕೂಡ ಇವರೇ ವಕೀಲಿಕೆ ಮಾಡ್ತಾರೆ. ಹಾಗಾಗಿ ಯಥಾ ಪ್ರಕಾರ ದೀದಿಯವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಈಗ ವಾದಿಸ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಈಗಿರುವಂತ ಪ್ರಶ್ನೆ, ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ಅವರು ಈ ಕೋಲ್ ಹಗರಣದ ಸ್ಕ್ಯಾಮ್ ಏನಿದೆ ಅದರ ದುಡ್ಡು ಅಮಿತ್ ಶಾ ಅವ್ರಿಗೆ ಹೋಗಿದೆ, ನನ್ನ ಹತ್ರ ಪೆನ್ ಡ್ರೈವ್ ಸಾಕ್ಷಿ ಇದೆ ಅಂತ ಗುಡುಗಿದ್ದಾರೆ. ಅದಕ್ಕೆ ತಕ್ಷಣ ಬಿಜೆಪಿ, ಎಸ್ ನಿಮ್ಮ ಹತ್ರ ಸಾಕ್ಷಿ ಇದ್ರೆ 72 ಗಂಟೆ ಗಡುವು, ಅದನ್ನ ಪಬ್ಲಿಕ್ ಮಾಡಿ, ಸಾಕ್ಷ್ಯವನ್ನ ಹೊರತನ್ನಿ, ನೀವು ಸುಪ್ರೀಂ ಕೋರ್ಟಿಗೂ ಸಾಕ್ಷ್ಯವನ್ನ ಅದನ್ನು ಬಿಡುಗಡೆ ಮಾಡಿ, ಜನರ ಎದುರು ಸಾಕ್ಷ್ಯವನ್ನ ಬಿಡುಗಡೆ ಮಾಡಿ. ಇಲ್ಲದೆ ಇದ್ದರೆ ಒಂದು ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಿ, ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ತನ್ನಲ್ಲಿ ಸಾಕ್ಷ್ಯ ಇದೆ ಅಂತೇಳಿ ಸುಳ್ಳು ಹೇಳಿದ ನಿಮ್ಮ ಅಪರಾಧ ಅದು ಬಹಳ ದೊಡ್ಡ ಅಪರಾಧ. ಅದರ ಮೇಲೆ ನಾವು ಕಾನೂನಿನ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಸ್ಪಷ್ಟವಾಗಿ ನೋಟಿಸ್ ಅನ್ನ ದೀದಿಗೆ ಜಾರಿ ಮಾಡಿದೆ ಬಿಜೆಪಿ. ಈಗ ಹಾಗಾದ್ರೆ ಇದರ ಮುಂದಿನ ಹಂತ ಏನು? ಒಂದು, ಮುಖ್ಯಮಂತ್ರಿಯಾಗಿ ಸಾಕ್ಷ್ಯನಾಶದ ಆರೋಪ. ಇನ್ನೊಂದು, ಐಪ್ಯಾಕ್ ಸಂಸ್ಥೆಯ ಮೇಲೆ ಯಾವುದೇ ಚುನಾವಣೆಯ, ಯಾವುದೇ ರಾಜಕೀಯದ ದುರುದ್ದೇಶದ ದಾಳಿ ಅಲ್ಲ ಅನ್ನೋದನ್ನ ಇಡಿ ಸ್ಪಷ್ಟಪಡಿಸಿದೆ. ಯಾಕೆಂತಂದ್ರೆ TMCಯ ಪಕ್ಷದ ಕಚೇರಿಯ ಮೇಲೆ ನಾವು ದಾಳಿ ಮಾಡಿಲ್ಲ, ಯಾವುದೇ ರಾಜಕೀಯ ಪಕ್ಷದ ಒಂದು ಕಚೇರಿಯ ಮೇಲೆ ನಾವು ದಾಳಿ ಮಾಡಿಲ್ಲ. ಐಪ್ಯಾಕ್ ಸಂಸ್ಥೆ ಚುನಾವಣಾ ಸ್ಟ್ರಾಟಜಿಗಳನ್ನ ಮಾಡಿಕೊಡ್ಬಹುದು ನಿಮಗೆ, ಆದರೆ ಕೋಲ್ ಹಗರಣ ಮತ್ತು ಮನಿ ಲ್ಯಾಂಡ್ರಿಂಗ್ ವಿಷಯದಲ್ಲಿ ಐಪ್ಯಾಕ್ ಸಂಸ್ಥೆ ಸಂಪೂರ್ಣವಾಗಿ ಭಾಗವಹಿಸಿದೆ ಅನ್ನೋದರ ಬಗ್ಗೆ ನಮ್ಮ ಹತ್ರ ದಾಖಲೆ ಇದೆ, ನಮ್ಮ ಹತ್ರ ಸಾಕ್ಷ್ಯ ಇದೆ, ನಮ್ಮ ಹತ್ರ ಸಂಪೂರ್ಣವಾದ ಕಾನೂನಾತ್ಮಕವಾದಂಥ ನೆಲೆ ಇದೆ. ಅದನ್ನು ಇಟ್ಕೊಂಡೇ ನಾವು ದಾಳಿ ಮಾಡಿದ್ದೇವೆ. ಕೇವಲ ಒಂದು ಕಡೆ ದಾಳಿ ಅಲ್ಲ, 10 ಕಡೆ ದಾಳಿ ನಡೆದಿದೆ. 6 ಕಡೆ ವೆಸ್ಟ್ ಬೆಂಗಾಲದಲ್ಲಿ, 4 ಕಡೆ ದೆಹಲಿಯಲ್ಲಿ. ಸಾಂವಿಧಾನಿಕ ಸಂಸ್ಥೆ ನಾವು ರಾಜಕೀಯ ಉದ್ದೇಶಕ್ಕೋ ಯಾವುದೋ ಪಕ್ಷದ ಆಣತಿಗೋ ನಾವು ಬಗ್ಗಲೂ ಇಲ್ಲ, ಬಗ್ಗುವುದೂ ಇಲ್ಲ ಅನ್ನೋದನ್ನ ಇಡಿ ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದೇನು ಅಂತಂದ್ರೆ, ಜನ ಮತ್ತು ಎಡಪಕ್ಷ, ವಿರೋಧ ಪಕ್ಷ ಹೇಳ್ತಾ ಇರುವಂತದ್ದು, ಅಮಿತ್ ಶಾ ಮೇಲೆ, ಮೋದಿಯ ಮೇಲೆ ಹಿಂದೆ CBI ದಾಳಿ ಆದಾಗಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರಿ, ವಿರೋಧವನ್ನ ಮಾಡಿದ್ರಿ, ಆದ್ರೆ ಯಾವುದೇ ಪ್ರತಿ ದಾಳಿಯನ್ನ ಮಾಡಿರಲಿಲ್ಲ, ಸಾಕ್ಷ್ಯವನ್ನು ಹೊತ್ತೊಯ್ಯುವ ಕೆಲಸ ಮಾಡಿರಲಿಲ್ಲ, ಸಾಕ್ಷ್ಯ ನಾಶಕ್ಕೆ ಮುಂದಾಗಿರಲಿಲ್ಲ. ಈ ಸಾರಿ ಇಡಿ ದಾಳಿಯಲ್ಲಿ ಹಿಂದಿನ ಪ್ರತಿಭಟನೆಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ನೇರವಾಗಿ ಪೊಲೀಸ್ ಪಡೆಯನ್ನ ಇಟ್ಕೊಂಡು ತನ್ನ ರಾಜ್ಯದ ಅಧಿಕಾರದ ಒಂದು ಹದ್ದುಬಸ್ತನ್ನ ಬಳಸಿ ಇಡಿಯ ಮೇಲೆ ದಾಳಿ ಮಾಡಿದ್ದಷ್ಟೇ ಅಲ್ಲ, ಸಾಕ್ಷ್ಯವನ್ನು ಹೊತ್ತೋದದ್ದು, ಅದು ಪಬ್ಲಿಕ್ ಅಲ್ಲಿ ರೆಕಾರ್ಡ್ ಆಗಿದೆ. ಅದೆಲ್ಲವನ್ನ ಸುಪ್ರೀಂ ಕೋರ್ಟ್ಗೆ ಇಡಲಾಗಿದೆ. ಈಗ ಒಮ್ಮೆ ಸುಪ್ರೀಂ ಕೋರ್ಟ್, ಈಗ ಹಿಂದೆ ಕೇಜ್ರಿವಾಲ್ ಪ್ರಕರಣ ಆದದ್ದು ಇದೆ, ಗೋವಾದ ಎಲೆಕ್ಷನ್ಗೆ ಹಣ ಹೋದದ್ದು ಹವಾಲದ ಮೂಲಕ, ಅದಕ್ಕೂ ಮತ್ತು ಲಿಕ್ಕರ್ ಸ್ಕ್ಯಾಮಿಗೂ ಇಂಟರ್ಲಿಂಕ್ ಆದದ್ದು, ಆಮೇಲೆ ಅದನ್ನ ಕೋರ್ಟಿಗೆ ಇಡಿ ಹೋದದ್ದು, ಕೋರ್ಟ್ನಲ್ಲಿ
BNS ಸೆಕ್ಷನ್ 238, BNS ಸೆಕ್ಷನ್ 241ರಲ್ಲಿ ಈ ಪ್ರಕರಣವನ್ನ ದಾಖಲಿಸಲಿಕ್ಕೆ ಅನುಮತಿ ನೀಡಿದರ ಪ್ರತಿಫಲ ಏನಾಯ್ತು ಅಂತಂದ್ರೆ ಕೇಜ್ರಿವಾಲ್ ಜೈಲಿಗೆ ಹೋಗ್ಬೇಕಾಯ್ತು, ಕೇಜ್ರಿವಾಲ್ ಅಧಿಕಾರವನ್ನ ಕಳ್ಕೋಬೇಕಾಯ್ತು. ಈಗಲೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇಡಿ BNS ಸೆಕ್ಷನ್ 238, BNS ಸೆಕ್ಷನ್ 241 ಅಡಿ ಕೇಸನ್ನ ದಾಖಲಿಸಲಿಕ್ಕೆ ಅನುಮತಿಯನ್ನ ಕೋರಿದೆ. ಸುಪ್ರೀಂ ಕೋರ್ಟ್ ಈ ಅನುಮತಿಯನ್ನ ಗ್ರಾಂಟ್ ಮಾಡಿತ್ತು ಅಂತಾದ್ರೆ, ಅನುಮತಿಯನ್ನ ಕೊಟ್ಟಿತ್ತು ಅಂತಾದ್ರೆ 100% ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಜೈಲು ಹೋಗಬೇಕಾದಂತ ಪ್ರಮೇಯ ಫಿಕ್ಸ್ ಅಂತಲೇ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮಮತಾ ಬ್ಯಾನರ್ಜಿ, ಪಶ್ಚಿಮ ಬಂಗಾಳದ DGP, ಕಮಿಷನರ್, ಮುಖ್ಯ ಸಚಿವರು 4 ಜನರ ಮೇಲೂ ಕೂಡ ಈ ಕೇಸು ದಾಖಲಾಗತ್ತೆ. ಪರ್ಯಾಯವಾಗಿ ಅವರು ಅಧಿಕಾರವನ್ನ ಕಳ್ಕೋಬೇಕಾಗಬಹುದು. ಇದರ ಜೊತೆಗೆ ಸಾಂವಿಧಾನಿಕ ಸಂಸ್ಥೆಯ ಇಡೀದಾದಂಥ ದೀದಿ ತನ್ನದೇ ಆದಂಥ ಒಂದು ರಾಜ್ಯದಲ್ಲಿ ಅದನ್ನ ನೀವು ಸ್ವೇಚ್ಛೆ ಅಂತಿರೋ, ಅವರಿಗೆ ಬಂದ ಹಾಗೆ ವ್ಯವಹಾರ ಮಾಡುವಂಥ ಒಂದು ಅಧಿಕಾರದ ದುರುಪಯೋಗ ಅಂತಿರೋ ಅಥವಾ ಗೂಂಡಾಗಿರಿ ಅಂತಿರೋ ಏನಾದರೂ ಹೇಳಿ, ಪೊಲೀಸ್ ಪಡೆಯನ್ನ ಬಳಸಿಕೊಂಡದ್ದು, ಅದರ ಜೊತೆಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ದಾಖಲೆಗಳನ್ನ ಸಾರ್ವಜನಿಕವಾಗಿ ಹೊತ್ತೊಯ್ದದ್ದು, ಕದ್ದೊಯ್ದದ್ದು, ನಾಶ ಮಾಡಿತ್ತು. ಇಷ್ಟು ಗುರುತರವಾದಂಥ ಆರೋಪ ಇರೋದ್ರಿಂದ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ ಈಗಾಗಲೇ ಪಶ್ಚಿಮ ಬಂಗಾಳದ ಮೇಲೆ ರಾಷ್ಟ್ರಪತಿಯ ಆಳ್ವಿಕೆಯನ್ನ ಹೇರಲಿಕ್ಕೂ ಕೂಡ ತೀವ್ರವಾದಂಥ ಗಮನ ಹರಿಸ್ತಾ ಇದೆ. ಅದರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳನ್ನು ಯೋಚಿಸ್ತಾ ಇದೆ. ಮತ್ತೆ ಇಲ್ಲಿಯವರೆಗೆ ಅಂತ ಸಾಧ್ಯತೆಗಳು 10 ಬಂದರೂ ಕೂಡ ರಾಜಕೀಯ ಕಾರಣಕ್ಕೋ ಸಾಂವಿಧಾನಿಕ ಕಾರಣಕ್ಕೋ ಅಮಿತ್ ಶಾ ಪಡೆ ಯಾವುದೇ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಿಕ್ಕೆ ಮುಂದಾಗಿರಲಿಲ್ಲ. ಪ್ರಾಯಶಃ ಈಗ ಸ್ವತಃ ಮಮತಾ ಬ್ಯಾನರ್ಜಿಯವರೇ ತನ್ನ ಅಧಿಕಾರವನ್ನ ಮೊಟಕುಗೊಳಿಸುವ ಸಾಂವಿಧಾನಿಕವಾಗಿ ಅರಾಜಕತೆ ಮತ್ತು ಅಸಂವಿಧಾನಿಕವಾದಂಥ ನಡೆಯನ್ನ ಸ್ವತಃ ಮುಖ್ಯಮಂತ್ರಿಗಳಿಂದಲೇ ದಾಖಲಿಸಲ್ಪಟ್ಟಿರೋದ್ರಿಂದ ಪ್ರಾಯಶಃ ಅಮಿತ್ ಶಾ ಅವರು ಈಗ ರಾಷ್ಟ್ರಪತಿ ಆಳ್ವಿಕೆ ಹೇರುವುದರ ಬಗ್ಗೆ ಕೂಡ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಈಗಿನ ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ಕಾನೂನಿನ ಕುಡಿಕೆ, ಇಡಿ ಏನು ಮಮತಾ ಬ್ಯಾನರ್ಜಿ ಅವರ ಮೇಲೆ ಹೊರಿಸಿದ ಆರೋಪ ಏನಿದೆ ಅದು ತೀವ್ರ ಸ್ವರೂಪದ್ದು. ಯಾಕೆಂತಂದ್ರೆ ಹವಾಲಾ ಹಗರಣದ ಮೂಲಕ ಯಾವ ರೀತಿ ಗೋವಾಕ್ಕೆ ಹಣ ಹೋಗಿದೆ ಅನ್ನೋದು ಸ್ಪಷ್ಟ ದಾಖಲೆಯನ್ನ ಇಡಿ ಈಗಾಗಲೇ ಬಿಡುಗಡೆ ಮಾಡಿದೆ. ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ, ಯಾವ್ಯಾವ ಹೆಸರು, ಅದೆಲ್ಲವನ್ನ ವಿವರವಾಗಿ ಪ್ರಚುರಪಡಿಸಿದೆ. ಅದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ನಂಬರ್ 1, ಅಂತ ಸಾಕ್ಷ್ಯಾಧಾರಗಳು ಕಾನೂನಿನ ನೆಲೆಗಳನ್ನ ಇಟ್ಟುಕೊಂಡೇ ನಾವು ದಾಳಿ ಮಾಡಿದ್ದೇವೆ. ಈ ದಾಳಿ ಯಾವುದೇ ರಾಜಕೀಯ ದುರುದ್ದೇಶದ ಒಂದು ಕಾರಣವೂ ಅಲ್ಲ ಅಥವಾ ದಿಢೀರ್ ದಾಳಿಯೂ ಅಲ್ಲ. ಇದರ ಹಿಂದೆ ನೀವೀಗ ಯಾವ ದಾಖಲೆಗಳನ್ನೆಲ್ಲ ನಾವು ಪರಿಶೀಲಿಸ್ತಾ ಇದ್ರೋ ಅದನ್ನು ಹೊತ್ಕೊಂಡು ಹೋಗಿದ್ರೋ, ಆದ್ರೆ ಅದರ ಪೂರ್ವಭಾವಿಯಾಗಿ ನಮ್ಮ ದಾಳಿಗೆ ಸ್ಪಷ್ಟ ಕಾರ್ಯ ಕಾರಣ ಸಂಬಂಧ ಹೊಂದಿರುವಂತ 100 ದಾಖಲೆಗಳನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಮತ್ತು ಅದನ್ನು ಪರಿಶೀಲಿಸಿದ್ದೇವೆ. ಕಾನೂನಿನ ಪ್ರಕಾರವೇ ದಾಳಿ ಮಾಡಿದ್ದೇವೆ ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಕಾನೂನಿನಾತ್ಮಕವಾದಂಥ ದಾಳಿಯನ್ನೂ ಕೂಡ ಎದುರಿಸಿ, ಪ್ರತಿರೋಧಿಸಿ, ಪ್ರತಿಬಂಧಿಸಿ, ಪೊಲೀಸ್ ಪಡೆಯನ್ನು ಬಳಸಿ, ಮುಖ್ಯಮಂತ್ರಿ ಅಧಿಕಾರವನ್ನು ಬಳಸಿ ಅಲ್ಲಿರುವ ಸೂಕ್ಷ್ಮ ದಾಖಲೆಗಳನ್ನು ಹೊತ್ತೊಯ್ದದ್ದು, ಕೊಂಡೊಯ್ದದ್ದೇನಿದೆ ಅದು ಅತ್ಯಂತ ಗಂಭೀರವಾದಂಥ ಆರೋಪ. ಹಾಗಾಗಿ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಎಲ್ಲವನ್ನೂ ತನ್ನ ಕಡೆಗೆ ಎಳೆದುಕೊಂಡ್ರೇನೋ ಅಂತ ಅನ್ನಿಸುವ ಮಟ್ಟಕ್ಕೆ ಕಾನೂನು ಬಿಗಿಯಾಗ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಇಡಿ ವಾದಿಸಿರುವಂಥ ರೀತಿ ಅದು ಸಂಪೂರ್ಣವಾಗಿ ಇವರಿಗೆ ಉರುಳಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹೈಕೋರ್ಟಿನಲ್ಲಿ ಹೈಡ್ರಾಮಾ, ಹೈಕೋರ್ಟಿನಲ್ಲಿ ಗೂಂಡಾಗಿರಿ, ಅದನ್ನ ಒಪ್ಪದೇನೆ
ಅಲ್ಲಿ ಭಯಭೀತರಾಗಿ ಜಡ್ಜೆ ಅಲ್ಲಿಂದ ಹೊರಟು ಹೋದದ್ದು. ಇದನ್ನ ಇಡೀಯದಾಗಿ ಇಡಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಕೊಡ್ತಾ ಇದೆ. ನಾವು ಸುಪ್ರೀಂ ಕೋರ್ಟ್ಗೆ ಯಾಕೆ ಬಂದವು ಅಂತಂದ್ರೆ ಅದರ ಹಿನ್ನೆಲೆ ಹೀಗೆ. ಹಾಗಾಗಿ ಈ ಹವಾಲಾ ಪ್ರಕರಣದಲ್ಲಿ ಅಜಿತ್ ಜೈನ್, ಆಮೇಲೆ ಅಕ್ಷಯ್ ಕುಮಾರ್, ನೀರಜ್ ಸಿಂಗ್, ಅಶೋಕ್ ಕುಮಾರ್, ಹೀಗೆ ಯಾರ್ಯಾರು ಭಾಗಿಯಾಗಿದ್ರು, ಎಲ್ಲಿಂದ ಹೇಗೆ ಹಣ ವಿಲೇವಾರಿ ಆಯಿತು, ಅದು ಯಾವ ರೀತಿ ಚೈನ್ ಲಿಂಕ್ ಮೂಲಕ ಹೋಯಿತು, ಅದೆಲ್ಲ ವಿವರಗಳನ್ನ ಕಲೆಕ್ಟ್ ಮಾಡಿಯೇ ನಾವು ದಾಳಿ ಮಾಡಿದ್ದೇವೆ. ಈ ದಾಳಿಯನ್ನ ಬಲಾತ್ಕಾರದಿಂದ, ಅಧಿಕಾರದಿಂದ ಪ್ರತಿರೋಧ ವ್ಯಕ್ತಪಡಿಸಿದ್ದಲ್ದೇನೆ ದಿಢೀರ್ ದಾಳಿ ಮಾಡಿ ಎಲ್ಲ ದಾಖಲೆಗಳನ್ನು ಹೊತ್ತೊಯ್ದದ್ದು ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಮಾಡಿದ ಅಪಚಾರ. ಆದ್ರಿಂದ ಈ ಪ್ರವೃತ್ತಿ ಮುಂದುವರೆದರೆ ಅದು ಪ್ರಜಾಪ್ರಭುತ್ವದ ಒಂದು ನೆಲೆಗೇನೆ ಮುಂದಿನ ದಿನಗಳಲ್ಲಿ ಮಹಾ ಅಪಾಯ ಒದಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದ್ರಿಂದ ಇದನ್ನ ಇಲ್ಲಿಗೆ ಮೊಟಕುಗೊಳಿಸತಕ್ಕದ್ದು, ಕಾನೂನಾತ್ಮಕವಾಗಿ ಕಠಿಣವಾದ ಶಿಕ್ಷೆಯನ್ನ ಕೊಡಲೇಬೇಕು ಸುಪ್ರೀಂ ಕೋರ್ಟ್. ಆದ್ರಿಂದ CBI ತನಿಖೆಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಯಾವುದೇ ವಿಳಂಬ ಇಲ್ಲದೇನೆ. ಯಾಕೆಂದ್ರೆ ಸಾಕ್ಷಿಗಳು ಅವರ ಕೈಯಲ್ಲಿರೋದ್ರಿಂದ ಯಾವ ವಿಳಂಬವನ್ನು ಮಾಡಬಾರದು. ವಿಳಂಬ ಆದರೆ ಈ ಪ್ರಕರಣ ಸಂಪೂರ್ಣವಾಗಿ ಅದು ತಿರುಚಲ್ಪಡ್ತದೆ ಮತ್ತು ಅದು ಸಂಪೂರ್ಣವಾಗಿ ನಮ್ಮ ಶ್ರಮ ವೇಸ್ಟ್ ಆಗತ್ತೆ ಅನ್ನೋದನ್ನ ಇಡಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದೆ. ಮತ್ತೆ ಜನರ ಮಧ್ಯೆ ಚರ್ಚೆ ಆಗ್ತಾ ಇರುವಂತದ್ದು ಒಂದು, ನಿರಂತರವಾಗಿ ಅಮಿತ್ ಶಾ ಮತ್ತು ಮೋದಿ ಅವರ ಬಗ್ಗೆ ದಾಳಿ ಮಾಡ್ತಾ, ರೋಹಿಂಗ್ಯಾಗಳಿಗೆ ರತ್ನಗಂಬಳಿ ಹಾಸ್ತಾ, ಬಾಂಗ್ಲಾ ಗಡಿಯನ್ನ ಓಪನ್ ಆಗಿ ಇಟ್ಕೊಂಡು ಬಾಂಗ್ಲಾದೇಶಿಕರು ಇಲ್ಲಿ ಬಂದು ಅಕ್ರಮವಾಗಿ ಮತದಾನ ಮಾಡ್ತಾ ಇರುವಂಥದ್ದು, ಆ ಕಾರಣಕ್ಕಾಗಿ SIR ಅನ್ನ ಬಿಗಿಯಾಗಿ ಮಾಡಿದ್ದು. ಈಗಾಗಲೇ 58 ಲಕ್ಷ ಡಿಲೀಟ್ ಆಗಿದೆ, ಅದು 1.5 ಕೋಟಿಗೆ ಹೋಗಬಹುದು. ಕೊನೆಯ ಹಂತದಲ್ಲಿ ಚುನಾವಣಾ ಕಮಿಷನ್ ಕೆಲಸವನ್ನ ಮಾಡ್ತಾ ಇದ್ದಂಥದ್ದು, ಅದಕ್ಕೂ ಕೂಡ ತೀವ್ರವಾದ ಪ್ರತಿರೋಧ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಒಮ್ಮೆ ಕೋಲ್ ಸ್ಕ್ಯಾಮ್ ಅಲ್ಲಿ ಹಣ ಅಮಿತ್ ಶಾಗೆ ಹೋದದ್ದು ಪೆನ್ ಡ್ರೈವ್ ಇದೆ ಅಂತಾಗಿದ್ರೆ ಇಲ್ಲಿಯವರೆಗೆ ಮಮತಾ ಬ್ಯಾನರ್ಜಿ ಅವರು ಸುಮ್ಮನೆ ಕೂತ್ಕೊಳ್ಳುವ ಸಾಧ್ಯತೆಯನ್ನ ನೀವು ನಿರೀಕ್ಷೆ ಮಾಡ್ತೀರಾ? ಎಡಪಕ್ಷಗಳು, ಬಿಜೆಪಿ ಮತ್ತು ಜನ ಏಕಗಂಟಿನಲ್ಲಿ ಇದನ್ನ ಪ್ರಶ್ನಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಪೆನ್ ಡ್ರೈವ್ ಇದೆ ಅಂತಾದ್ರೆ ತಕ್ಷಣ ಬಿಡುಗಡೆ ಮಾಡಿ, ತಕ್ಷಣ ಸುಪ್ರೀಂ ಕೋರ್ಟ್ ಕೊಡಿ, ಅಮಿತ್ ಶಾ ಅವರನ್ನ ಜೈಲಿಗೆ ಕಳಿಸಿ ಅನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದ್ರೆ ಬರೇ ಟುಸ್ಪಟಾಕಿ, ಇದು ಯಾವುದೇ ದಾಖಲೆಗಳು ಇಲ್ಲ, ವೀರಾವೇಶದಲ್ಲಿ ಮಾತಾಡಿದ್ದನ್ನು ಬಿಟ್ರೆ ಬೇರೆ ಯಾವುದೇ ಹುರುಳಿಲ್ಲದ ಆರೋಪ ಇದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮತ್ತೆ ಸುಪ್ರೀಂ ಕೋರ್ಟಿಗೆ ಇಡಿ ಆರ್ಟಿಕಲ್ 32 ಅಡಿಯಲ್ಲಿ ಹೋಗಿದ್ರಿಂದ ಇದು ಕೂಡ ಅತ್ಯಂತ ಗಂಭೀರವಾಗಿದೆ. ಕಾನೂನಾತ್ಮಕವಾಗಿ ಈ ಹೊತ್ತಿನಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕುವ, ಸಂಪೂರ್ಣವಾಗಿ ಅವರ ಅಧಿಕಾರವನ್ನು ಕಿತ್ಕೊಳ್ಳುವ, ಸಂಪೂರ್ಣವಾಗಿ ಅವರಿಗೆ ಒಂದು ಜೈಲಿನ ದಾರಿಯನ್ನು ತೋರಿಸುವ ಒಂದು ದಿಕ್ಕಿನಲ್ಲಿ ಇಡಿ ಅತ್ಯಂತ ಮುಂದಿದೆ. ಅತ್ಯಂತ ಪ್ರಬಲವಾಗಿ ಸುಪ್ರೀಂ ಕೋರ್ಟ್ಗೆ ಸಾಕ್ಷ್ಯಾಧಾರಗಳ ಮೂಲಕ ಅಲ್ಲಿ ಮನವಿಯನ್ನು ಮಾಡಿಕೊಂಡಿದೆ. ಅಲ್ಲಿ ತಕ್ಷಣಕ್ಕೆ ನಮಗೆ ನೀವು ನಿರ್ದೇಶನವನ್ನು ಕೊಡಬೇಕು, ತಕ್ಷಣಕ್ಕೆ ಮಮತಾ ಬ್ಯಾನರ್ಜಿ ಅವರ ಈ ಒಂದು ಬಿರುಸಿನ ನಡೆಯನ್ನ ನಿರ್ಬಂಧಿಸಬೇಕು, ತಡೆಬೇಕು ಅನ್ನುವಂಥ ದಿಕ್ಕಿನಲ್ಲಿ ಇಡಿ ಹೊರಟದ್ದ ರೀತಿ ರಭಸವನ್ನು ಗಮನಿಸಿದರೆ ಇದು ಕೋಲ್ಕೊಟ್ಟು ಪೆಟ್ಟಿಂದ ಕತೆ. ಹಾದಿಯಲ್ಲಿ ಹೋಗ್ತಾ ಇದ್ದ ಮಾರಿಯನ್ನ ಮನೆಗೆ ಕರೆದು ಉಪಚರಿಸಿದ ಕಥೆ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ನಾಗಾಲೋಟಕ್ಕೆ ಇದು ಬಹಳ ದೊಡ್ಡ ಬ್ರೇಕ್ ಬೀಳುವಂತ ಲಕ್ಷಣವೂ ಕಾಣ್ತಾ ಇದೆ. ನಮಸ್ತೆ.